represented binomial distribution. The binomial distribution, usually a problem contains these things. Last class we have discussed. You take any binomial distribution that is comes under this category. ನೀವು ಯಾವ binomial distribution problem ಆದ್ರೂ ತಗೊಳ್ಳಿ ಅದು ಈ ಕ್ಯಾಟಗರಿನಲ್ಲೇ ಬರುತ್ತೆ. ಇದಿಷ್ಟು ಕರೆಕ್ಟ್ ಆಗಿ ಕಲ್ತ್ಬಿಟ್ರೆ ನೀವು binomial distribution ಯಾವ ಪ್ರಾಬ್ಲಮ್ ಕೊಟ್ಟರು ಸಹ ಮಾಡಬಹುದು. ಮೊದಲನೇದು ಯಾವುದು ನೋಡಿ, at least 3. Right? The first one is at least 3 ಅಂತ ಬರುತ್ತೆ ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ. ರೈಟ್, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಲ್ಲಿ ಅಟ್ ಲೀಸ್ಟ್ ಅಂತ ಕೀವರ್ಡ್ ಬಂದು ಒಂದ್ ನಂಬರ್ ಬಂದ್ರೆ ಈ ತರ ಬರೀಬೇಕು. ಅಟ್ ಲೀಸ್ಟ್ 3 ಅಂದ್ರೆ ಅರ್ಥ ಏನು? ಇನ್ಕ್ಲೂಡಿಂಗ್ 3, ಮೋರ್ ದೆನ್ 3 ಅಲ್ವಾ? 3ನೂ ಸೇರಿಸ್ಬೇಕು, ಜೊತೆಗೆ 3 ಗಿಂತ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಏನಂತ ಕರಿತೀವಿ? ಅಟ್ ಲೀಸ್ಟ್ 3 ಅಂತ ಹೇಳ್ತೀವಿ. ಗ್ರೇಟರ್ ಬಂತು ಅಂತ ಅಷ್ಟೇ ಏನ್ ಬರೀಬೇಕು? 1 ಮೈನಸ್. ನೋಡಿ, ಗ್ರೇಟರ್ ದೆನ್ ಇರೋದು ಏನಾಗುತ್ತೆ? ಲೆಸ್ ದೆನ್ ಆಗುತ್ತೆ. ಗ್ರೇಟರ್ ದೆನ್ ಇರೋದು ಇಲ್ಲಿ ಲೆಸ್ ದೆನ್ ಆಗುತ್ತೆ. ಇಲ್ಲಿ ಈಕ್ವಲ್ ಇದ್ರೆ ಇಲ್ಲಿ ಈಕ್ವಲ್ ಇರೋದಿಲ್ಲ. ಈ ತರ ಬರೀಬೇಕು. ಯಾವ್ದಕ್ಕೆ? ಅಟ್ ಲೀಸ್ಟ್ 3 ಅಂತ ಬಂದ್ರೆ, ಅಟ್ ಲೀಸ್ಟ್ 5 ಅಂತ ಬಂದ್ರೆ, ಅಟ್ ಲೀಸ್ಟ್ 9 ಅಂತ ಬಂದ್ರೆ ಈ ತರ ಮಾಡ್ಬೇಕು. ರೈಟ್, ನಾವು 1 ಮೈನಸ್ ಲೆಸ್ ದೆನ್ 3 ಅಂದ್ರೆ ಏನು? ಸಮ್ಮೇಶನ್ ಆಫ್ ಎಕ್ಸ್ ಈಕ್ವಲ್ 0 to 2 ಅಲ್ವಾ? ನೋಡಿ, ಈ ಪಾರ್ಟ್ ನೋಡಿ. ಲೆಸ್ ದೆನ್ 3 ಅಂದ್ರೆ ಏನು? 0 to 2 ಅಲ್ವಾ? ಸಮ್ಮೇಶನ್ ಆಫ್ 0 to 2 ಬರೀಬೇಕು. ಎರಡನೇ ಕೆಟಗರಿ ಯಾವ್ದಿದೆ? ಎಕ್ಸಾಕ್ಟ್ಲಿ 3, ಎಕ್ಸಾಕ್ಟ್ಲಿ 5, ಎಕ್ಸಾಕ್ಟ್ಲಿ 9 ಆ ತರ ಬಂದ್ರೆ ಯಾವ ತರ ಬರೀಬಹುದು? ಪ್ರೊಬಬಿಲಿಟಿ ಆಫ್ ಎಕ್ಸ್ ಈಕ್ವಲ್ಸ್ 3, ಎಕ್ಸಾಕ್ಟ್ಲಿ 3 ಅಲ್ವಾ? ನನಗೆ 3 ಮಾತ್ರ ಬೇಕಲ್ವಾ? 0 to 3 ಬರ್ಕೋಬೇಕು. 3 ಮಾತ್ರ ಬೇಕಾಗಿರೋದು, ಉಳಿದಿರೋದು ಯಾವ್ದು ಬೇಡ? 2 ಬೇಡ, ಉಳಿದಿರೋ 2 ಬೇಡ, 0 to 2 ಬೇಡ. ಅವಾಗ ಏನ್ ಸಿಗುತ್ತೆ ನಿಮಗೆ? ಎಕ್ಸಾಕ್ಟ್ಲಿ 3 ಸಿಗುತ್ತೆ. ರೈಟ್, 3ನೇ ಬೇಕು ಅಂದ್ರೆ 3 ಮಾತ್ರ ಇಟ್ಕೋಬೇಕು, ಉಳಿದಿರೋ 2 ಬೇಡ. ಉಳಿದಿರೋ 2 ಯಾವ್ದು? 0 to 2, ಅದು ಬೇಡ, ಅದನ್ನ ಡಿಲೀಟ್ ಮಾಡ್ಬೇಕು. ಅವಾಗ ನಿಮ್ಗೆ ಏನ್ ಸಿಗುತ್ತೆ? ಎಕ್ಸಾಕ್ಟ್ಲಿ 3 ಸಿಗತ್ತಲ್ವಾ? ಇದು ಇನ್ನೊಂದು ಕೆಟಗರಿ. ಇನ್ನೊಂದು ಕೆಟಗರಿ ಬರುತ್ತೆ, ಮೂರನೇದು, ಮೋರ್ ದೆನ್ 3 ಅನ್ನೋ ಕೆಟಗರಿ, ಅಥವಾ ಮೋರ್ ದೆನ್ 5, ಮೋರ್ ದೆನ್ 9 ಆ ತರ ಬಂದ್ರೆ ಹೇಗ್ ಬರೀಬೇಕು ನೋಡಿ. ಮೋರ್ ದೆನ್ 3 ಅಂದ್ರೆ ಗ್ರೇಟರ್ ದೆನ್ 3 ಅಲ್ವಾ? ಎಕ್ಸ್ ಈಸ್ ಗ್ರೇಟರ್ ದೆನ್ 3 ಆಗತ್ತಲ್ವಾ? ಈಕ್ವಲ್ ಹಾಕ್ಬಾರ್ದು. ಮೋರ್ ದೆನ್ 3 ನಥಿಂಗ್ ಬಟ್ ಇಟ್ ಸ್ಟಾರ್ಟ್ಸ್ ಫ್ರಮ್ 4, 4ರಿಂದ ಶುರುವಾಗತ್ತಲ್ವಾ? ಸೊ ಹಾಗಾಗಿ ಎಕ್ಸ್ ಈಸ್ ಗ್ರೇಟರ್ ದೆನ್ 3 ಅಂತ ಹಾಕ್ಬೇಕು. ಗ್ರೇಟರ್ ಅಂತ ತಕ್ಷಣ ಏನ್ ಬರೀಬೇಕು? 1 ಮೈನಸ್ ಬರೀಬೇಕು. 1 ಮೈನಸ್. ನೋಡಿ, ಇಲ್ಲಿ ಗ್ರೇಟರ್ ಇದ್ರೆ ಇಲ್ಲಿ ಲೆಸ್ ದೆನ್ ಹಾಕ್ಬೇಕು, ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ ಇಲ್ಲಿ ಈಕ್ವಲ್ ಹಾಕ್ಬೇಕು. ಗೊತ್ತಾಗ್ತಿದ್ಯಾ? ಮೋರ್ ದೆನ್ 3 ಅಂದ್ರೆ ಈ ತರ ಬರೀಬೇಕು, ಈಕ್ವಲ್ ಹಾಕ್ಬಾರ್ದು. 3 ಬಿಟ್ಟು 4 ಇಂದ ಶುರುವಾಗತ್ತೆ. ರೈಟ್, ನೋಡಿ, ಇಲ್ಲಿ ಗ್ರೇಟರ್ ಇದ್ರೆ ಇಲ್ಲಿ ಲೆಸ್ ದೆನ್, ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ ಇಲ್ಲಿ ಈಕ್ವಲ್ ಹಾಕ್ಬೇಕು. ನೆಕ್ಸ್ಟ್ ಏನ್ ಬರೀಬಹುದು? 1 ಮೈನಸ್ ಲೆಸ್ ದೆನ್ 3 ಅಂದ್ರೆ ಅರ್ಥ ಏನು? ಸಮ್ಮೇಶನ್ ಆಫ್ 0 to 3 ಅಲ್ವಾ? ಎಕ್ಸ್ ಈಕ್ವಲ್ 0 to 3. ನೆಕ್ಸ್ಟ್ ಸ್ಟೆಪ್ ನಾನು ಹೇಳ್ತಾ ಇರೋದು ಇದು. ನೆಕ್ಸ್ಟ್ ಸ್ಟೆಪ್ 1 ಮೈನಸ್ ಸಮ್ಮೇಶನ್ ಆಫ್ ಎಕ್ಸ್ ಈಕ್ವಲ್ 0 to 3 ಆಗತ್ತಲ್ವಾ? ನೋಡಿ, ಈಕ್ವಲ್ ಇದೆ ಅಲ್ವಾ? ಸೊ 0 to 3 ಆಗುತ್ತೆ. ಇನ್ನೊಂದು ಕೆಟಗರಿ ಯಾವುದು? ಫೀವರ್ ದೆನ್ 3. ಫೀವರ್ ದೆನ್ 3 ಅಂದ್ರೆ ಲೆಸ್ ದೆನ್ 3 ಅಂತ ಅರ್ಥ. ಲೆಸ್ ದೆನ್ 3 ಅಂದ್ರೆ 2 1 0 ಆಗತ್ತೆ. ನೋಡಿ, ಫೀವರ್ ದೆನ್ 3 ಅಂದ್ರೆ 2 1 0 ಆಗತ್ತಲ್ವಾ? ಸೊ ಎಕ್ಸ್ ಇಸ್ ಲೆಸ್ ದೆನ್ 3 ಬರಿಬೇಕು, ಈಕ್ವಲ್ ಬರಿಬಾರ್ದು. ಫೀವರ್ ದೆನ್ ಅಂದ್ರೆ ಈಕ್ವಲ್ ಬರೋದಿಲ್ಲ. 3ಗಿಂತ ಕಡಿಮೆ, 3 ಗಿಂತ ಕಡಿಮೆ ಏನಂತ ಬರಿಬಹುದು ಇದನ್ನ? ಸಮ್ ಈಕ್ವಲ್ಸ್ 1 ಮೈನಸ್ ಅಂತ ಬರಿಬಾರ್ದು. ನೋಡಿ, ಲೆಸ್ ದೆನ್ ಇದ್ರೆ 1 ಮೈನಸ್ ಅಂತ ಬರೋದಿಲ್ಲ. ಏನ್ ಬರಿಬೇಕು? ಸಮ್ಮೇಶನ್ ಆಫ್ 0 to 2 ಅಲ್ವಾ? ಲೆಸ್ ದೆನ್ 3 ಅಂದ್ರೆ ಅರ್ಥ ಏನು? 0 to 2, b of x, n, p. This is a table value. ಇಷ್ಟು ಕೆಟಗರಿ ನೀವು ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಯಾವ ಪ್ರಾಬ್ಲಮ್ ಕೊಟ್ಟರು ಸಹ ನೀವು ಮಾಡಬಹುದು. ರೈಟ್, ಕರೆಕ್ಟ್ ಆಗಿ ಗಮನಿಸಿ. ಎಸ್ಪೆಷಲಿ ಎಕ್ಸಾಕ್ಟ್ಲಿ 3 ಇದೆ ನೋಡಿ. ಎಕ್ಸಾಕ್ಟ್ಲಿ 3 ಇದ್ದ ಹೇಗೆ ಬರೀಬೇಕು? 0 to 3 ಬರ್ದ್ಬಿಡ್ಬೇಕು. 3 ಗಿಂತ 1 ಕಡಿಮೆ ಯಾವುದು? 2 ಅಲ್ವಾ? 0 to 2 ಕಳಿಬೇಕು, ಸಬ್ಸ್ಟ್ರಾಕ್ಟ್ ಮಾಡಬೇಕು. ಇದು ಟೇಬಲ್ ವ್ಯಾಲ್ಯೂ, ಇದು ಟೇಬಲ್ ವ್ಯಾಲ್ಯೂ. ರೈಟ್, ಮೋರ್ ದೆನ್ 3 ಅಂದ್ರೆ ಈಕ್ವಲ್ ಹಾಕಬಾರ್ದು, ಈಕ್ವಲ್ ಹಾಕಬಾರ್ದು. ಗ್ರೇಟರ್ ದೆನ್ 3 ಇಟ್ ಸ್ಟಾರ್ಟ್ ಫ್ರಮ್ 4. ಮೋರ್ ದೆನ್ 3 ಅಂದ್ರೆ ಇಲ್ಲಿ ಗ್ರೇಟರ್ ಬಂತು ಅಂದ್ರೆ ಇಲ್ಲಿ ಲೆಸ್ ದೆನ್, ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ ಇಲ್ಲಿ ಈಕ್ವಲ್ ಹಾಕ್ಬೇಕು. ರೈಟ್, ಅಟ್ ಲೀಸ್ಟ್ 3 ಅಂದ್ರೆ ಇನ್ಕ್ಲೂಡಿಂಗ್ 3, 3ನೂ ಸೇರಿಸಿ 4 5 6 ಹೋಗುತ್ತೆ. ರೈಟ್,
So this is the category of binomial distribution. If you learn these things, you can do any problem on binomial distribution. ಇದು ತುಂಬಾ ಇಂಪಾರ್ಟೆಂಟ್. ಬರ್ಕೊಳ್ಳಿ ಇದನ್ನ. ಯಾರ್ಯಾರು ಲಾಸ್ಟ್ ಕ್ಲಾಸ್ ಆಬ್ಸೆಂಟ್ ಇದಿರೋ ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಕರೆಕ್ಟ್ ಆಗಿ ಕಲ್ತ್ರಿ ಅಂದ್ರೆ ಯಾವ ಪ್ರಾಬ್ಲಮ್ ಬೇಕಾದ್ರೂ ನೀವು ಮಾಡ್ಬೋದು. ಎಲ್ಲಿ? ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ. Take down. Now, I left one more category. Last class I have given one assignment, right? At most 3. ಇನ್ನೊಂದು category ಬರುತ್ತೆ. ಯಾವ್ದದು? At most 3. Binomial distribution ಅಲ್ಲಿ ಇನ್ನೊಂದು category ಇದೆ. ಯಾವ್ದದು? At most 3. Last class I have given one assignment. Same thing. At most 3. ನೋಡಿ ಇದನ್ನ ಹೇಗೆ ಬರಿಬೇಕು? At most 3 ಅಂದ್ರೆ probability of x is at most 3 ಅಂದ್ರೆ 3 ದಾಟಬಾರದು. 3 ಸೇರಿಸಬೇಕು. ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಲ್ವಾ? 3 ಸೇರಿಸಿ 3ಕ್ಕಿಂತ ಕಡಿಮೆ ಅಂತ. ಅಂದ್ರೆ ಎಲ್ಲಿಂದ ಶುರುವಾಗುತ್ತೆ? 0 1 2 3 ಅಲ್ವಾ? 3ಕ್ಕಿಂತ ಕಡಿಮೆ 3 ಸೇರಿಸಬೇಕು. ಅಟ್ ಮೋಸ್ಟ್ 3 ಮ್ಯಾಕ್ಸಿಮಮ್, ಅದ್ರ ಮೇಲೆ ದಾಟಬಾರ್ದು. 3 ಸೇರಿಸಿ ಒಳಗಿರ್ಬೇಕು. 3 ಒಳಗಡೆ ಇರ್ಬೇಕು. ಸೊ ಲೆಸ್ ದೆನ್ ಆರ್ ಈಕ್ವಲ್ ಹಾಕ್ಬೇಕು. ರೈಟ್? ನಾವು ಲೆಸ್ ದೆನ್ ಇತ್ತು ಅಂದ ತಕ್ಷಣ 1 ಮೈನಸ್ ಬರಿಬಾರ್ದು. 1 ಮೈನಸ್ ಬರೋದಿಲ್ಲ. ಗ್ರೇಟರ್ ಇದ್ದಾಗ ಮಾತ್ರ 1 ಮೈನಸ್ ಬರುತ್ತೆ. ಸೊ ಇದನ್ನೇನಂತ ಬರೀಬಹುದು? ಸಮ್ಮೇಷನ್ ಆಫ್. ನೋಡಿ, ಲೆಸ್ ದೆನ್ 3 ಅಂದ್ರೆ ಅರ್ಥ ಏನು? x equal 0 to 3 ಅಲ್ವಾ? 0 1 2 3 3 ದಾಟಬಾರ್ದು. 3 ನಿಲ್ಲಿಸ್ಬೇಕು. ನೋಡಿ, ಈಕ್ವಲ್ ಇದೆ ಅಲ್ವಾ? ಕೆಲವರು 2 ಬರ್ದಿದ್ದೀರಾ. x equal 0 to 2 ಅಂತ ಬರ್ಕೊಂಡು ಮಾಡಿದೀರಾ. ತಪ್ಪಾಗುತ್ತೆ. ನೋಡಿ, ಈಕ್ವಲ್ ಇದೆ ತಾನೆ? ಈಕ್ವಲ್ ಇದ್ರೆ 3 ಸೇರಿಸಬೇಕಲ್ವಾ? 0 to 3 b of x comma n comma. This is a table value, right? So take down. This is another category. At most 3 ಅಂತ ಬಂದಾಗ, ಅಥವಾ at most 5 ಅಂತ ಬಂದಾಗ, at most 8 ಅಂತ ಬಂದಾಗ ಈ ತರ ಬರೀಬೇಕು. ಈಕ್ವಲ್ ಬರುತ್ತೆ. at most ಅಂದ್ರೆ ಲೆಸ್ ದೆನ್ ಇರೋದ್ರಿಂದ 1 ಮೈನಸ್ ಬರೋದಿಲ್ಲ. ಲೆಸ್ ದೆನ್ ಇರೋದ್ರಿಂದ 1 ಮೈನಸ್ ಬರೋದಿಲ್ಲ. ಗ್ರೇಟರ್ ದೆನ್ ಬಂದ ಮಾತ್ರ 1 ಮೈನಸ್ ಅಂತ ಬರೀಬೇಕು. ಸೊ ಲಾಸ್ಟ್ ಕ್ಲಾಸ್ ಯಾರು ಅಸೈನ್ಮೆಂಟ್ ಮಾಡಿಲ್ಲ ಟ್ರೈ ಮಾಡಿ. This is the table value. Now, this is all about binomial distribution. This is about binomial distribution. So far, what we discussed? Binomial distribution. Now, today we'll discuss another type of distribution called Poisson distribution. Put a heading. Poisson distributions. Poisson distribution. This is a second distribution in discrete probability distribution, right? So this is the distribution comes under discrete probability distribution. So this is comes under discrete probability distribution.
ಈ ಡಿಸ್ಟ್ರಿಬ್ಯೂಷನ್ ಯಾವ ಅಂಡರ್ ಬರುತ್ತೆ? ಡಿಸ್ಕ್ರೀಟ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂಡರ್ ಬರುತ್ತೆ. ಹಾಗಾಗಿ ನಾವಿಲ್ಲಿ ಏನ್ ನೋಡ್ಬೋದು? ಓನ್ಲಿ ನೋಡ್ಬೋದು, ಇಂಟಗ್ರೇಷನ್ ನೋಡಕ್ಕೆ ಸಾಧ್ಯ ಇಲ್ಲ. We cannot see the integration. We can see only summation. Even binomial is also comes under discrete probability distribution. Now, second point, definition of Poisson. Poisson andre it is the name of the scientist. Poisson is a US scientist. He discovered a distribution. That's what it is called as a Poisson distribution. Poisson and a Poisson alla, right? ಜೀವನ ನಡ್ಸಕ್ಕಾಗದೆ ತಗೊಳ್ತಾರಲ್ಲ, ಅದಲ್ಲ, ಆ ಪಾಯ್ಸಾನ್ ಅಲ್ಲ. ಸೊ ದಿಸ್ ಇಸ್ ವಾಟ್ ಪಾಯ್ಸಾನ್ ಓದೋ ರೀತಿ ಯಾವ ತರ? ಪಾಯ್ಸಾನ್ ಡಿಸ್ಟ್ರಿಬ್ಯೂಷನ್. ಸೊ ದಿಸ್ ಕಮ್ಸ್ ಅಂಡರ್ discrete probability distribution. Definition of Poisson distribution is definition. Every distribution will have a definition. What is the definition then? Number of or average number of outcomes. Average number of outcomes divided by or per given time. Poisson distribution tells that average number of outcomes per given time, per divided by alladu per given time. ಏನಿದು ಡೆಫಿನೇಷನ್ ಹೇಗೆ ಹೇಳ್ತಿದಾರಲ್ಲ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ನನಗೆ ಇವತ್ತು ಬೆಳಗ್ಗೆಯಿಂದ ಆನ್ ಅಂಡ್ ಅವರೇಜ್ ಒಂದು 10 ಕಾಲ್ ಬಂದಿರ್ಬೋದು ಅಂತ ತಿಳ್ಕೊಳ್ಳಿ. ನೋಡಿ, ಅವರೇಜ್ 10 ಕಾಲ್ ಬಂದಿರ್ಬೋದು, 10 calls per day. ಗಿವನ್ ಟೈಮ್ ಅಂದ್ರೆ, ಟೈಮ್ ಅಂದ್ರೆ ಇಲ್ಲಿ ಡೇ ಇರ್ಬೋದು ಅಥವಾ ಟೈಮ್ ಇರ್ಬೋದು, ಮಿಲಿ ಸೆಕೆಂಡ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಎ ನಂಬರ್ ಆಫ್ ಕಾಲ್ಸ್ ಪರ್ ಡೇ. This is comes under Poisson distribution. Average number of outcomes per given time. ಇಲ್ಲಿ average number of outcomes ಅಂದ್ರೆ ಯಾವುದು? 10 calls ಅಲ್ವಾ? 10 ಕಾಲ್ ಬಂದಿದೆ, ಅವರೇಜ್ ಆನ್ ಅಂಡ್ ಅವರೇಜ್ 10 ಕಾಲ್ ಬಂದಿದೆ ನನಗೆ ಪರ್ ಡೇ. ಸೊ ದಿಸ್ ಇಸ್ ಕಮ್ಸ್ ಅಂಡರ್ Poisson distribution. ಹಾಗಾದ್ರೆ Poisson distribution ನ ಕಂಡುಹಿಡಿಯೋದು ಹೇಗೆ? ಐಡೆಂಟಿಫೈ ಮಾಡೋದು ಹೇಗೆ? ಐಡೆಂಟಿಫೈ ಮಾಡೋದು ಹೇಗೆ ಅಂದ್ರೆ, ಯಾವ್ಯಾವ ಕೀವರ್ಡ್ ಬರುತ್ತೆ ನೋಡಿ. ಅವರೇಜ್ ಅಂತ ಒಂದು ಕೀವರ್ಡ್ ಬರುತ್ತೆ, ಬಂದ್ರೆ ಅದು Poisson distribution. ನಿಮ್ಮ ಪ್ರಾಬ್ಲಮ್ ಅಲ್ಲಿ ಅವರೇಜ್ ಅಂತ ಒಂದು ವರ್ಡ್ ಇರುತ್ತೆ ಅಥವಾ ಮೀನ್ ಅಂತ ಇರುತ್ತೆ. ಎರಡನೇದೇನು? ಪರ್ ಡೇ, ಪರ್ ಮಿನಿಟ್, ಪರ್ ಕಾಲ್, ಪರ್ ಮೈಕ್ರೋ ಸೆಕೆಂಡ್, ಆ ತರ ಇದ್ರೆ ಅದು Poisson distribution. ನೋಡಿ, ಬೈನಾಮಿಯಲ್ ಗುರ್ಸೋದ್ ಬೇರೆ, Poisson ಅನ್ನ ಗುರ್ಸೋದ್ ಬೇರೆ. Poisson ಅನ್ನ ಹೆಂಗ್ ಗುರ್ತಿಸ್ಬೇಕು? ಪರ್ ಟೈಮ್, ಪರ್ ಮಿಲಿ ಸೆಕೆಂಡ್, ಪರ್ ಡೇ, ಪರ್ ವೀಕ್, ಆ ತರ ಇದ್ರೆ ಅದು Poisson distribution. ಬರ್ಕೊಳ್ಳಿ ಪಕ್ಕದಲ್ಲಿ. ಪರ್ ಡೇ, what are the things will come? Per day, per week, per millisecond, per second, per hour. ಈ ತರ ವರ್ಡ್ಸ್ ಬಂತು ಅಂದ್ರೆ ಅದು Poisson distribution. ಹಾಗಾದ್ರೆ ಡೆಫಿನೇಷನ್ ಏನು Poisson distribution? ಅವರೇಜ್ ನಂಬರ್ ಆಫ್ ಔಟ್ಕಮ್ಸ್ per given time. ಬರ್ಕೋತೀರಾ? Poisson distribution tells that average number of outcomes per given time. Average number of outcomes per given time. For example, average number of 10 calls per day. Average number of 10 calls per day. Another example. Number of customers. Average number of customers. Average number of customers per week. Average number of customers per week. ನೋಡಿ, ಇಲ್ಲಿ average number of customer ಅಂದ್ರೆ ಏನು? average outcomes ಅಲ್ವಾ? average number of outcomes per given time ಅಂದ್ರೆ week, right? ಅಥವಾ ಹೀಗೂ ಹೇಳ್ಬೋದು, number of classes attended per week. ನೋಡಿ, average number of classes attended per week. Average number of customers are arrived in a shop, right? Per day.
per minute, per hour ಆ ತರ ಬಂದ್ರೆ ಅದು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್. ಹಾಗಾದ್ರೆ ಬರ್ಕೋತೀರಾ ಎಕ್ಸಾಂಪಲ್, average number of 10 calls per day, average number of customers arrived per week, right? Next, average number of classes attended per week, average number of classes attended per week. So these are what Poisson distribution. ನೋಡಿ ಸಿಂಪಲ್ ಇದೆ. Poisson distribution ನ ಗುರುತಿಸೋದು ಹೇಗೆ? ಒಂದು ಆವರೇಜ್ ಅಂತ ಒಂದು ಕೀವರ್ಡ್ ಇರುತ್ತೆ, ಇನ್ನೊಂದು ಮೀನ್ ಅಂತ ಒಂದು ಕೀವರ್ಡ್ ಇರುತ್ತೆ, ಇನ್ನೊಂದು ಏನಿರುತ್ತೆ ಪರ್ ಡೇ, ಪರ್ ವೀಕ್, ಪರ್ ಮಿಲಿ ಸೆಕೆಂಡ್, ಪರ್ ಸೆಕೆಂಡ್, ಈ ತರ ಇದ್ರೆ ಅದು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಎಕ್ಸಾಮ್ ಅಲ್ಲಿ ಅವನು ಇದೇ ಡಿಸ್ಟ್ರಿಬ್ಯೂಷನ್ ಅಂತ ಕೊಡಲ್ಲ, ಪ್ರಾಬ್ಲಮ್ ಮಾತ್ರ ಕೈ ಕೊಟ್ಬಿಡ್ತಾನೆ, ರೈಟ್? ನಾವು ಆ ಪ್ರಾಬ್ಲಮ್ ನೋಡಿ ಕಂಡುಹಿಡಿಬೇಕು ನೀವೇ ಯಾವ ಡಿಸ್ಟ್ರಿಬ್ಯೂಷನ್ ಇದು ಅಂತ. ಡೆಫಿನೇಷನ್ ಬರ್ಕೊಳ್ಳಿ, average number of outcomes per given time. ಪಕ್ಕದಲ್ಲಿ ಅಥವಾ ಕೆಳಗಡೆನೆ how to identify the Poisson distribution heading ಬರ್ಕೊಳ್ಳಿ. how to identify the heading, how to identify the Poisson distribution. In a problem, if we get per day, in a problem, if we get per day, per week, per millisecond, per second, along with a keyword called average, along with keyword called average and mean, along with the keyword called average and mean. That's it. ಹಾಗಾದ್ರೆ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಗೊತ್ತಾಯ್ತಾ? ಹೇಗೆ ಐಡೆಂಟಿಫೈ ಮಾಡ್ಬೇಕು ಗೊತ್ತಾಯ್ತಲ್ವಾ? ಹೇಗೆ ಐಡೆಂಟಿಫೈ ಮಾಡಬೇಕು? ಪರ್ ಡೇ, ಪರ್ ವೀಕ್, ಪರ್ ಮಿಲಿ ಸೆಕೆಂಡ್, ಈ ತರ ಬಂದ್ರೆ ಅದು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್. ಜೊತೆಗೆ ಇನ್ನೆರಡು ಕೀವರ್ಡ್ ಇರುತ್ತೆ, ಯಾವ್ದು? ಆವರೇಜ್ ಮತ್ತೆ ಮೀನ್ ಬಂತು ಅಂದ್ರೆ ಅದು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್. Now, formula. Every distributions will have a formula, right? So formula for Poisson distribution is formula. Now observe, P of X colon, P nothing but probability, X colon lambda T. Lambda T is a one word. Lambda T equals e to the power of minus lambda T. Lambda T whole square divided by X factorial. Right? This is the formula. Everybody, simple ide. Observe ಮಾಡಿ. First P ಅಂದ್ರೆ ಏನು? Probability ಅಲ್ವಾ? Lambda T ಅಂದ್ರೆ where ಅಂತ ಬರ್ಕೊಳ್ಳಿ. Where lambda T, because lambda T is a one word. Lambda T andre average or mean, average or a mean outcomes per time. Average or a mean outcomes per time. For example, average number of vehicles are passing through a tunnel. Average or a mean outcomes per day, per time. Lambda T ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. Number of students attended in a class per day. Right? Average number of students attended in a class per week. ಆ ತರ ಬಂದ್ರೆ ಅದು lambda T ಆಗುತ್ತೆ. Average or a mean outcomes per time. Next, lambda T ಆಯ್ತು. What is X? ನೋಡಿ ಇನ್ನೊಂದು ವರ್ಡ್ ಯಾವುದು? X ಅಲ್ವಾ? X ಅಂದ್ರೆ exact outcome. X nothing but exact outcome, right? Actual output, that is the X value. What is lambda T here? Lambda T andre average or a mean outcomes
per time. X ಅಂದ್ರೆ exact outcome. How to remember the formula? ನೋಡಿ, e to the power minus lambda t ಅನ್ನು ನೆನಪಿಟ್ಕೊಳ್ಳಿ. ಇದೊಂದು ನೆನಪಿಟ್ಕೊಳ್ಳಿ, e to the power of minus lambda. ಮತ್ತೆ ಇದೇ ಕೆಳಗಡೆ ಬರೋದು lambda t whole square. ಇದನ್ನ ಕೆಳಗಡೆ ಬರೋದು lambda t whole square divided by ಇಲ್ಲೊಂದು x ಇತ್ತಲ್ವಾ, x factorial. x factorial. ಸ್ವಲ್ಪ ನೆನಪಿಟ್ಕೋಬೇಕು. There is no proof for this. We should remember the formula. Right? ನೆನಪಿಟ್ಕೊಳ್ಳಿ. See formula once. E to the power of minus lambda t whole square divided by x factorial. Simple ಇರುತ್ತೆ ಪ್ರಾಬ್ಲಮ್ಸ್, ಬಟ್ ಐಡೆಂಟಿಫೈ ಮಾಡ್ಬೇಕು ನೀವು. ಇದೇ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಹೌದೋ ಅಲ್ವೋ ಅಂತ. So take down the formula where lambda t ಅಂದ್ರೆ ಏನು, x ಅಂದ್ರೆ ಏನು ಬರ್ಕೊಳ್ಳಿ. x colon this is x colon lambda t. P nothing but probability. Now this is about theory of Poisson distribution. Now we'll see the problem. First problem on Poisson distribution. First problem on Poisson distribution. Take down first problem. During the lab experiment, during the lab experiment, the average number of radioactive particles, passing through a counter in a millisecond per millisecond is 4. Per millisecond is 4. Per ms ಅಂದ್ರೆ millisecond, full ಬರ್ಕೊಳ್ಳಿ. Millisecond is 4. What is the probability that six particles passing through a counter in a given millisecond, right? I will repeat the question, read it once. During the lab
during the lab experiment, the average AVG and ಬರ್ದಿದ್ದೀನಿ the average number of radioactive particles passing through a counter per millisecond, underline per millisecond, ಈ ತರ ಬಂತು ಅಂದ್ರೆ ಅದು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್. per millisecond, per time, per week, right, per hour ಆ ತರ ಬಂತು ಅಂದ್ರೆ ಅದು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್. per millisecond is 4, underline 4, underline 4. What is the probability that 6 particles, underline 6 particles, 6 particles passing through a counter is counter in a millisecond, in a given millisecond, right? Read the question once. ನೀವು ಒಂದ್ಸರಿ ಕ್ವಶನ್ ಓದಿ. ಫಸ್ಟ್ ಯಾವ ಡಿಸ್ಟ್ರಿಬ್ಯೂಷನ್ ಅಂತ ಐಡೆಂಟಿಫೈ ಮಾಡಿ. ಯಾವ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಇದು? ಪಾಯ್ಸನ್ ಅಂತ. ಪಾಯ್ಸನ್ ಅಂತ ಹೆಂಗ್ ಗೊತ್ತಾಗುತ್ತೆ? ಅವನೇನು ಕೊಟ್ಟಿಲ್ಲ ಇಲ್ಲಿ ಪಾಯ್ಸನ್ ಅಂತ. ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ಅಂಡರ್ಲೈನ್ ಮಾಡಿಸಿ ನೋಡಿ. ಪರ್ ಮಿಲಿ ಸೆಕೆಂಡ್, ಪರ್ ಅವರ್, ಪರ್ ಸೆಕೆಂಡ್ ಆ ತರ ಬಂತು ಅಂದ್ರೆ ಅದು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್. ಓಕೆ, ಕತೆ ಹೇಳ್ಬಿಡ್ತೀನಿ ನೋಡಿ. ನೀವೊಂದ್ಸರಿ ಕ್ವಶನ್ ಓದಿ. ಟೇಕ್ ಯುವರ್ ಓನ್ ಟೈಮ್, ನೋ ಪ್ರಾಬ್ಲಮ್. ರೀಡ್ ದ ಕ್ವಶನ್ ಒನ್ಸ್. ನೀವೊಂದ್ಸರಿ ಕ್ವಶನ್ ಓದಿ. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಲ್ಯಾಬ್ ಅಲ್ಲಿ. ದೇ ಆರ್ ಕಂಡಕ್ಟಿಂಗ್ ದ ಎಕ್ಸ್ಪೆರಿಮೆಂಟ್ ಇನ್ ಎ ಲ್ಯಾಬ್. ವಾಟ್ ಟೈಪ್ ಆಫ್ ಎಕ್ಸ್ಪೆರಿಮೆಂಟ್? ರೇಡಿಯೋ ಆಕ್ಟಿವ್ ಪಾರ್ಟಿಕಲ್ಸ್ ಎಕ್ಸ್ಪೆರಿಮೆಂಟ್, ರೈಟ್? ಅಂದ್ರೆ ಒಂದು ಕೌಂಟರ್ ಈ ತರ ಇದೆ. ಈ ತರದೊಂದು ಟೂಲ್ ಇದೆ, ಒಂದು ಕೌಂಟರ್ ಇದೆ. ಲ್ಯಾಬ್ ಎಕ್ಸ್ಪೆರಿಮೆಂಟ್ ಮಾಡುವಂತ ಒಂದು ಎಕ್ವಿಪ್ಮೆಂಟ್ ಇದು. ಇದಕ್ಕೆ ನಾವು ಕೌಂಟರ್ ಕ್ವಶನ್ ಓದಿ ಗೊತ್ತಾಗುತ್ತೆ. ಡ್ಯೂರಿಂಗ್ ದ ಲ್ಯಾಬ್ ಎಕ್ಸ್ಪೆರಿಮೆಂಟ್, the average number of radioactive particles passing through a counter is per millisecond is 4. ಅಂದ್ರೆ ಒಂದು ಕೌಂಟರ್ ಇದೆ, ಅದರಲ್ಲಿ ಎಷ್ಟು ರೇಡಿಯೋ ಪಾರ್ಟಿಕಲ್ಸ್ ಹೋಗ್ತಾ ಇದೆ? ಎಷ್ಟು ರೇಡಿಯೋ ಆಕ್ಟಿವ್ ಪಾರ್ಟಿಕಲ್ಸ್? ದೀಸ್ ಆರ್ ದ ರೇಡಿಯೋ ಆಕ್ಟಿವ್ ಪಾರ್ಟಿಕಲ್ಸ್. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ, ಒಂದು ಕೌಂಟರ್ ಇದೆ, ಅಲ್ಲಿ ಏನಾಗ್ತದೆ? ರೇಡಿಯೋ ಆಕ್ಟಿವ್ ಪಾರ್ಟಿಕಲ್ಸ್ ಪಾಸ್ ಆಗ್ತಾ ಇದೆ. ಎಷ್ಟು ಹೋಗ್ತಾ ಇದೆ? ಆನ್ ಅಂಡ್ ಅವರೇಜ್ 4 per millisecond. ಮಿಲಿಸೆಕೆಂಡ್ ಅಲ್ಲಿ 4 ರೇಡಿಯೋ ಪಾರ್ಟಿಕಲ್ಸ್ ಹೋಗ್ತಾ ಇದೆ. ಮಿಲಿಸೆಕೆಂಡ್ ಅಲ್ಲಿ ಎಷ್ಟು ಹೋಗ್ತಾ ಇದೆ? 4 ರೇಡಿಯೋ ಆಕ್ಟಿವ್ ಪಾರ್ಟಿಕಲ್ಸ್ ಪಾಸ್ ಆಗ್ತಾ ಇದೆ. ಆನ್ ಅಂಡ್ ಅವರೇಜ್ ಅದು, ರೈಟ್? ನೆಕ್ಸ್ಟ್, what is the probability that 6 particles passing through a counter? 4 ಪಾಸ್ ಆಗೋದಾದ್ರೆ 6 ಪಾರ್ಟಿಕಲ್ಸ್ ಪಾಸ್ ಆಗುವಂತ ಪ್ರೊಬಾಬಿಲಿಟಿ ಏನು ಅಂತ ಕೇಳ್ತೀಯ. ಆನ್ ಅಂಡ್ ಅವರೇಜ್ ಎಷ್ಟು ಪಾಸ್ ಆಗ್ತಾ ಇದೆ? 4 ಪಾಸ್ ಆಗ್ತಾ ಇದೆ. ಏನದು 4? ರೇಡಿಯೋ ಪಾರ್ಟಿಕಲ್ಸ್. ಹೋದ್ರೆ ಅದೇ ತರ 6 ಪಾರ್ಟಿಕಲ್ಸ್ ಹೋದ್ರೆ ಎಷ್ಟಾಗತ್ತೆ? ವಾಟ್ ಇಸ್ ದ ಪ್ರೊಬಾಬಿಲಿಟಿ? What is the probability that 6 particles passing through a counter in a given millisecond? Right? ಹಾಗಾದ್ರೆ 6 ಪಾರ್ಟಿಕಲ್ಸ್ ಪಾಸ್ ಆಗುವಂತಹ ಪ್ರೊಬಾಬಿಲಿಟಿ ಏನು ಅಂತ ಕೇಳ್ತೀಯ. ಕ್ವಶನ್ ಓದ್ತೀರಾ ನೀವೊಂದ್ಸಲಿ? ಕ್ವಶನ್ ಇನ್ನೊಂದ್ಸಲಿ ಓದಿ. ಒಂದು ಕೌಂಟರ್ ಇದೆ, ಅದರಲ್ಲಿ ಏನಾಗ್ತಾ ಇದೆ? ರೇಡಿಯೋ ಆಕ್ಟಿವ್ ಪಾರ್ಟಿಕಲ್ಸ್ ಪಾಸ್ ಆಗ್ತಾ ಇದೆ. ಎಷ್ಟು ಪಾಸ್ ಆಗ್ತಾ ಇದೆ? ಪರ್ ಮಿಲಿಸೆಕೆಂಡ್ 4 ರೇಡಿಯೋ ಆಕ್ಟಿವ್ ಪಾರ್ಟಿಕಲ್ಸ್ ಪಾಸ್ ಆಗ್ತಾ ಇದೆ. ಅದೇ ತರ 6 ಪಾರ್ಟಿಕಲ್ಸ್ ಪಾಸ್ ಆಗುವಂತಹ ಪ್ರೊಬಾಬಿಲಿಟಿ ಏನು? ಆಕ್ಚುಯಲ್ ಎಷ್ಟು ಪಾಸ್ ಆಗ್ತಾ ಇದೆ? 6 ಪಾಸ್ ಆಗ್ತದೆ ಆಕ್ಚುಯಲ್. ಆನ್ ಅಂಡ್ ಅವರೇಜ್ ಎಷ್ಟು ಪಾಸ್ ಆಗ್ತಾ ಇದೆ? 4. ನೋಡಿ, ಇಲ್ಲಿ 2 ತರ ಬರ್ತಾ ಇದೆ. ಆನ್ ಅಂಡ್ ಅವರೇಜ್ ಎಷ್ಟು ಪಾಸ್ ಆಗ್ತಾ ಇದೆ? 4. ಎಕ್ಸಾಕ್ಟ್ ಆಗಿ ಎಷ್ಟು ಪಾಸ್ ಆಗ್ತಾ ಇದೆ? 6. ಹಾಗಾದ್ರೆ ಹೇಗೆ ಬರೀಬೋದ ನೋಡಿ. ಲ್ಯಾಂಬ್ಡಾ ಟಿ ವ್ಯಾಲ್ಯೂ ಈಸ್, ಫಾರ್ಮುಲಾ ನೋಡ್ಕೊಳ್ಳಿ. ಲ್ಯಾಂಬ್ಡಾ ಟಿ ವ್ಯಾಲ್ಯೂ ಏನಾಗುತ್ತೆ ಹೇಳಿ? ಆನ್ ಅಂಡ್ ಅವರೇಜ್ ಎಷ್ಟು ಪಾಸ್ ಆಗ್ತಾ ಇದೆ? ಆನ್ ಅಂಡ್ ಅವರೇಜ್ 4 ಅಲ್ವಾ? ಮೀನ್ ವ್ಯಾಲ್ಯೂ ಲ್ಯಾಂಬ್ಡಾ ಟಿ ಈಸ್ 4. ನೆಕ್ಸ್ಟ್, ಆಕ್ಚುಯಲ್ ಎಷ್ಟು ಪಾರ್ಟಿಕಲ್ಸ್ ಪಾಸ್ ಆಗ್ತಾ ಇದೆ? ಆಕ್ಚುಯಲ್ ಆಗಿ 6 ಪಾರ್ಟಿಕಲ್ಸ್ ಪಾಸ್ ಆಗ್ತಾ ಇದೆ. ಸೊ x equals, this is called average, this is called exact. ಫಾರ್ಮುಲಾ ನೋಡಿ, ನಾನೇ ಬರ್ಸಿದ್ದೀನಿ. ಎಕ್ಸ್ ಅಂದ್ರೆ ಏನು? ಎಕ್ಸಾಕ್ಟ್ ಔಟ್ಕಮ್ ಅಂತ, ರೈಟ್? ಇಲ್ಲಿ ಎಕ್ಸಾಕ್ಟ್ ಆಗಿ ಎಷ್ಟು ಹೋಗ್ತಾ ಇದೆ? 6 ಪಾರ್ಟಿಕಲ್ಸ್ ಹೋಗ್ತಾ ಇದೆ.
ಆನ್ ಅಂಡ್ ಅವರೇಜ್ ಎಷ್ಟು ಪಾಸ್ ಆಗ್ತಾ ಇದೆ? 4 ಪಾಸ್ ಆಗ್ತಾ ಇದೆ. ಬರ್ಕೋತೀರಾ? ಗಿವನ್ ಡೇಟಾ lambda t equals to 4, x equals to 6. ಕೆಳಗಡೆ ಬರ್ಕೊಳ್ಳಿ. The above problem is comes under binomial distribution, sorry, Poisson distribution. The above problem is comes under Poisson distribution because per millisecond is given, because per millisecond is given. ಕೆಳಗಡೆ ಬರ್ಕೊಳ್ಳಿ. The above problem is comes under Poisson distribution because per millisecond is given. Per millisecond ಈ ತರ ಬಂದ್ರೆ ಅದು Poisson distribution. ಹಾಗಾದ್ರೆ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡೋಣ ಪ್ರಾಬ್ಲಮ್ ನ. ರೈಟ್, ಫಾರ್ಮುಲಾ ಬರೀತೀರಾ? ಅಕಾರ್ಡಿಂಗ್ ಟು ಫಾರ್ಮುಲಾ, ಗಿವನ್ ಡೇಟಾ lambda t is 4. ನೋಡಿ, 4 ಆನ್ ಅಂಡ್ ಅವರೇಜ್ 4 ಪಾಸ್ ಆಗ್ತಾ ಇದೆ. ನೀವೇನ್ ಮಾಡಬೇಕು? ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ 6 ಪಾರ್ಟಿಕಲ್ಸ್ ಆರ್ ಪಾಸಿಂಗ್? ಎಕ್ಸಾಕ್ಟ್ಲಿ ಎಷ್ಟು ಪಾಸ್ ಆಗ್ತಾ ಇದೆ? 6 ಪಾಸ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಅಂದ್ರೆ ಎಕ್ಸ್ ವ್ಯಾಲ್ಯೂ. So given data ms nothing but millisecond. According to formula, what is the formula? P of x colon lambda t equals e to the power minus lambda t whole square divided by x factorial. Right, now P of, what is x value here? 6, right? Substitute 6. What is lambda t value? 4 equals, substitute ಮಾಡಿ, e to the power minus lambda t. What is lambda t value? 4. e to the power minus 4. ನೋಡಿ, formula minus lambda t value is 4 divided by x factorial. What is x value here? X value is 6. X value is 6. ಸಿಂಪ್ಲಿಫೈ ಮಾಡ್ತೀರಾ ಕ್ಯಾಲ್ಕುಲೇಟರ್ ಅಲ್ಲಿ? ಫಸ್ಟ್ ಏನ್ ಮಾಡಬೇಕು? e to the power minus 4. ನಿಮ್ಮ ಕ್ಯಾಲ್ಕುಲೇಟರ್ ಅಲ್ಲಿ e ಅಂತಿದೆ ನೋಡಿ ಒಂದ್ ಕಡೆ. e to the power minus 4 ಮಾಡಿ, ಬಂದಿರೋ ರಿಸಲ್ಟ್ ಗೆ 16 ಅನ್ನ ಮಲ್ಟಿಪ್ಲೈ ಮಾಡಿ. 4 square is 16 divided by 6 factorial. 6 5s are 30. 30 into 40 120. 120 into 3 160, like that. 6 factorial. 6 into 5 into 4 into 3 into 1 ಮಾಡಿ. ಫೈನಲ್ ಆನ್ಸರ್ ಹೇಳ್ತೀರಾ ನೋಡೋಣ? ಪಿಂಗ್ ಮಾಡ್ತೀರಾ? ಪಿಂಗ್ ಮಾಡಿ. ಪಿಂಗ್ is the final answer. Do it in a calculator. Without calculator we can't do. We should have a calculator. Those who have not taken the calculator, still take it, or else we can't do. First find out e to the power minus 4. Next 4 square divided by 6 factorial. Can you ping me the answer? What is the value? The final answer is, ನೀವು ಮಾಡಿ ನೋಡಿ, ಹೇಳಿ ನನಗೆ, at least ನೀವು ಮಾಡಿ ಕಳಿಸಿ. Ping me, simplify this and tell me the answer.
Tell me the answer of this. Do it in a calculator. Result ಸಿಗ್ಲಿಲ್ವಾ? ಪಿಂಗ್ ಮಾಡಿ. ಮಾಡ್ತಾ ಇದ್ದೀರಾ? So I am running out of the time. Please be join the second session. We'll do another problem. So answer is 0.1041 ಬರುತ್ತೆ ನೋಡಿ. 0.1041 is an answer. Check ಮಾಡಿ. Check me, Manjula. Check the answer. 0.1041 ಬರಬೇಕು. ಫಸ್ಟ್ e to the power -4 ಮಾಡ್ಕೊಳ್ಳಿ ಕ್ಯಾಲ್ಕುಲೇಟರ್ ಅಲ್ಲಿ. 4 square is 16 divided by 6 factorial. ಫಸ್ಟ್ e to the power -4 ಮಾಡ್ಕೊಳ್ಳಿ ಕ್ಯಾಲ್ಕುಲೇಟರ್ ಅಲ್ಲಿ. e to the power -4 ಸಿಗ್ಲಿಲ್ವಾ? So I'm running out of the time now. Please